ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇದು ಮಂಡೇ ಲಾಗ್. ನಾವು ನಮ್ಮೂರಲ್ಲಿ ಇದೀವಿ. ಬೆಳಗ್ಗೆ ಬ್ರೇಕ್ಫಾಸ್ಟ್ ಮಾಡ್ತಾ ಇದೀವಿ. ಬ್ರೇಕ್ಫಾಸ್ಟ್ ಏನ್ ಗೊತ್ತಾ? ರೊಟ್ಟಿ ಜೊತೆಗೆ ಬೆಣ್ಣೆ. ನೀವು ಊರಿಗೆಲ್ಲ ಹೋದ್ರೆ ಇದೇ ಕಾಂಬಿನೇಷನ್ ಲೈಕ್ ಮಾಡ್ತೀರಾ? ನಮ್ಗಂತೂ ಇದೇ ಇಷ್ಟ, ಫೇವ್ರೆಟ್. ನಾವು ಕೇಳಿ ಕೇಳಿ ಇದನ್ನೇ ಮಾಡಿಸ್ಕೊಳ್ತೀವಿ. ಆ ಊರಿಗೆ ಬಂದಿದೀವಿ ಅಂದ್ರೆ ಮಾನ್ಸೂನ್ ರೈಡ್ಗೆ ಪ್ಲಾನ್ ಮಾಡಿದೀವಿ. ಅದು ಬೈಕಲ್ಲಿ ನಾವಿಬ್ರೆ. ನಮ್ ಜೊತೆಗೆ ಇನ್ನೊಂದು ಕಪಲ್ಸ್ ಬರ್ಬೇಕಿತ್ತು. ಕಾರಣಾಂತರಗಳಿಂದ ಅವರು ಬರಕ್ಕೆ ಆಗಲ್ಲ. ನೋಡಿ, ಪ್ಯಾಕಿಂಗ್ ಮಾಡ್ಕೋಬೇಕು. ಇನ್ನ ನಾಷ್ಟಾ ಮುಗಿಸ್ಬಿಟ್ಟು ಪ್ಯಾಕಿಂಗ್ ಮಾಡ್ಕೊಳಕ್ ಸ್ಟಾರ್ಟ್ ಮಾಡ್ಬೇಕು. ಈಗ ದಿಲೀಪ್ ರೊಟ್ಟಿ ತಿಂತಿದ್ದಾರೆ. ನೀನ್ ಬರೀ ತಿನ್ನೋದೇನಾ ಕೆಲ್ಸ? ಯಾಕೆ ಬಂದ್ಬಿಡು, ದಿನ ಜಿಮ್ಗೆ ಹೋಗಲ್ವಾ? ಬರೀ ಇಂತದೇ. ಮುಗಿಸ್ಕೊಂಡು ನಾವು ರೆಡಿಯಾಗಿ ಬ್ಯಾಗ್ ರೆಡಿ ಮಾಡ್ತಿದೀವಿ. ಇದೇ ನಮ್ದು ಲಗೇಜ್. ಡೇ 1 ಮಾನ್ಸೂನ್ ರೈಡ್. ಎಲ್ಲಿಗೆ ಹೋಗ್ಬೇಕನ್ನೋ ಪ್ಲಾನೇ ಬೇರೆ ಇತ್ತು. ಈಗ ಪ್ಲಾನ್ ಎಲ್ಲ ಚೇಂಜ್ ಆಗಿದೆ. ನಾವಿಬ್ರೇ ಆಗಿರೋ ಕಾರಣದಿಂದ ಸೇಫ್ ಆಗಿ ಹೋಗೋ ಜಾಗಕ್ಕೆ ಹೋಗ್ಬೇಕು ಅಂದ್ಬಿಟ್ಟು ಧರ್ಮಸ್ಥಳಕ್ಕೆ ಪ್ಲಾನ್ ಮಾಡಿದೀವಿ. ಧರ್ಮಸ್ಥಳಕ್ಕೆ ಹೋಗೋ ರೂಟ್ ಅಲ್ಲಿ ಏನೇನ್ ಪ್ಲೇಸ್ ಸಿಗುತ್ತೋ ಆಲ್ಮೋಸ್ಟ್ ಕವರ್ ಮಾಡೋಣ ಆ ಟೈಮಿಗೆ. ನೈಟ್ ಆಗೋಕ್ಕಿಂತ ಮುಂಚೆ ಧರ್ಮಸ್ಥಳಕ್ಕೆ ಹೋಗಿ ತಲುಪೋಣ ಅನ್ಕೊಂಡು ಹೊರಡ್ತಾ ಇದೀವಿ. ಇದೇ ಬೈಕಲ್ಲಿ ಹೋಗ್ತಾ ಇರೋದು. ಲಗೇಜ್ ಎಲ್ಲ ಪ್ಯಾಕ್ ಆಗಿದೆ. ಹೋಗೋ ರೂಟ್ ಅಲ್ಲಿ ಪಾಟ್ಲೆ ಬೆಟ್ಟ, ಬಿಸಿಲ್ ಘಾಟ್ ಅಂತ ಪ್ಲೇಸ್ ಇದೆ. ಬೆಟ್ಟ ಅದು ಚೆನ್ನಾಗಿದೆ ಅಂತ ಹೇಳಿದ್ರು. ಸೊ ಹೋಗ್ತಾ ಇದೀವಿ. ಪಾಟ್ಲೆ ಬೆಟ್ಟಕ್ಕೆ ದಾರಿ. ಆಫ್ ರೋಡಿಂಗ್ ಬೈಕ್ ನ ಓಡಿಸ್ಬೇಕಂತ ದಿಲೀಪ್ ತುಂಬಾ ಇಷ್ಟ ಇತ್ತು. ಅವ್ರ ಆಸೆಯಂತೆ ಆಫ್ ರೋಡಿಂಗ್ ಸಿಕ್ಕೇ ಬಿಡ್ತು. ಈ ಬೆಟ್ಟ ಹತ್ತಿಸೋದೇ ಒಂದು ಮಿರಾಕಲ್ ಆಗ್ಬಿಟ್ಟಿರುತ್ತೆ ಇವಾಗ. ನನಗಂತೂ ಫುಲ್ ಭಯ ಆಗ್ತಾ ಇತ್ತು. ಅಯ್ಯೋ, ನಾನು ನಿಲ್ಲಿಸ್ಬಿಡಿ, ನಾನು ನಡ್ಕೊ ಬರ್ತೀನಿ, ನೀವು ಹೋಗಿ ಅಂತ ಇದೀನಿ. ಅವರು ಏನಾಗಲ್ಲ, ನಾನು ನೋಡಿಸ್ತೀನಿ ಕುಕ್ಕೋ ಅಂತ ಅಂತಿದ್ದಾರೆ. ನನಗೆ ಅಯ್ಯೋ ಎಲ್ಲರೂ ಬೀಳ್ಸ್ಬಿಡ್ತಾರಲ್ಲ ಅಂತ ಭಯ ಆಗ್ತಿತ್ತು. ಕೊನೆಗೆ ಭಯ ಇಳ್ಕೊಬಿಟ್ಟೆ. ಅವ್ರು ಹೋಗ್ತಾ ಇದ್ದಾರೆ. ಬೈ ಬೈ, ಟಾಟಾ. ನಾನು ನಡ್ಕೊ ಬರ್ತೀನಿ ಹೋಗಿ ಅಂತ ಕಳಿಸ್ದೆ ನಾನು. ಆಫ್ ರೋಡಿಂಗ್ ಮಾಡಕ್ ಹುಡುಗರಿಗೆ ಎಷ್ಟು ಇಷ್ಟ ಅಲ್ವಾ? ಹುಡುಗಿರ್ಗೂ ಇಷ್ಟ ಇರ್ಬೋದೇನೋ, ಬೈಕ್ ಓಡಿಸೋರ್ಗೆ, ನಮಗೆಲ್ಲ. ದಿಲೀಪ್ ಆಸೆ ಅಂತೆ ಫಸ್ಟ್ ಪ್ಲೇಸ್ ಆಫ್ ರೋಡಿಂಗ್ ಸಿಕ್ಬಿಡ್ತು. ಅವ್ರು ತುಂಬಾ ಖುಷಿಯಾಗಿ ಗಾಡಿ ಓಡಿಸ್ತಿದ್ದಾರೆ. ಬಟ್ ನನಗ್ ಭಯ ಆಗ್ತಿದೆ, ಎಲ್ಲಿ ಬಿಡೋಗ್ಬಿಡ್ತಾರೆ. ಹೆಂಗ್ ಎತ್ಲಿ, ಇವ್ರನ್ನೆತ್ಲ, ಗಾಡಿನ ಎತ್ಲ? ಅಷ್ಟು ವೆಯ್ಟ್ ನಾನೇ ಇಲ್ಲ. ಅದ್ ಹೆಂಗ ಅವ್ರನ್ನೆಲ್ಲ ಎತ್ಲಿ, ಅದ್ ಹೆಂಗ್ ಕಾಪಾಡ್ಲಿ ಅಂತ ಯೋಚನೆ ಮಾಡ್ತಾ ಇದೀನಿ. ಹೇಳ್ತಾ ಇದಾರೆ ಬಾ ಬಾ ಅಂತ. ಇಲ್ಲ, ನಾನಂತೂ ಬರಲ್ಲ, ನಾನು ನಡ್ಕೊಂಡೇ ಬರೋದು ಅಂತ ಹೇಳ್ತಾ ಇದೀನಿ. ನಾನ್ ನಡ್ಕೊಂಡೇ ಹೋದೆ ಫುಲ್ಲು. ಅವ್ರೊಬ್ರೆ ಸಿಂಗಲ್ ರೈಡಿಂಗ್ ಮಾಡಿದ್ರು. ವಿಡಿಯೋದಲ್ಲಿ ನೋಡಕ್ಕೆ ರೋಡ್ ಈಸಿಯಾಗಿ ಗಾಡಿ ಹೋಗ್ಬೋದು ಅಂತ ಅನ್ಸುತ್ತೆ. ಬಟ್ ಹಂಗಿಲ್ಲ. ಅಲ್ಲಿ ಪ್ಲೇಸ್ ಫುಲ್ ಹಳ್ಳ, ಕಲ್ಲು, ದಿಂಡಿ ಎಲ್ಲ ಸ್ಕಿಡ್ ಆಗ್ತಿದೆ. ದಿಲೀಪ್ ಇಲ್ಲಿ ಸ್ಕಿಡ್ ಆಗಿ ಬಿದ್ರು. ನನ್ಗೆ ಆ ಕ್ಲಿಪ್ ನ ತಗೊಳಕ್ಕಾಗ್ಲಿಲ್ಲ. ನಾನು ಬೇರೆ ಎಲ್ಲ ವಿಡಿಯೋ ಮಾಡ್ತಿದ್ದೆ. ಆಗ ಆ ಗ್ಯಾಪ್ ಅಲ್ಲಿ ಅವ್ರು ಬಿದ್ದು ಎದ್ಬಿಟ್ಟಿದ್ರು. ಈಗ ಈ ರೋಡಲ್ಲಿ ಹತ್ತಿಸ್ತಾ ಇದ್ದಾರೆ. ಇದಕ್ಕೂ ಫುಲ್ ಇನ್ನ ಮುಂದೆ ಇದೆ. ಬಟ್ ಹೋಗಕ್ ಆಗುತ್ತೋ ಇಲ್ಲೋ ಗೊತ್ತಿಲ್ಲ. ನಾನು ಬೇಡ ಸಾಕಂತಿದೀನಿ. ಅವ್ರಿಲ್ಲ, ಹೋಗ್ತೀನಿ, ಏನಾಗಲ್ಲ, ಹೋಗ್ಬೋದು ಅಂತ ಹೋಗ್ತಾ ಇದ್ದಾರೆ. ಬೇಡ, ಇದಕ್ಕೂ ಮುಂದೆ ಹೋಗೋದ್ ಬೇಡ, ಹೋಗಕ್ ಆಗಲ್ಲ, ಸ್ಕಿಡ್ ಆಗುತ್ತೆ ಗಾಡಿ ಅಂದ್ಬಿಟ್ಟು ಇಲ್ಲೇ ಸ್ಟಾಪ್ ಮಾಡ್ಬಿಟ್ವಿ. ಅಷ್ಟೇ, ಒಂಚೂರು ಬಿಡಿಸಿ ಇಲ್ಲ, ಏನಿಲ್ಲ. ಇಲ್ಲಿವರೆಗೆ ಅಷ್ಟೇ ನಮ್ ಗಾಡಿ ಬಂದಿದ್ದು. ಅಲ್ಲಿಂದ ಮುಂದೆ ಹೋಗಕ್ಕೆ ಫುಲ್ ಕಷ್ಟ ಇದೆ. ಸೊ ನಾವು ಹೋಗಕ್ ಆಗ್ಲಿಲ್ಲ. ಈಗ ನಡ್ಕೊಂಡು ಹೋಗ್ತಾ ಇದೀವಿ. ನೋಡಿ, ಇದೆಲ್ಲ ಗ್ರೀನ್ ಕಲರ್ ಇದೆಯಲ್ಲ, ಅದೆಲ್ಲ ನೀರ್ ಬಂದಿರೋ ಜಾಗ. ಅದು ಫುಲ್ ಟೈರ್ ಎಲ್ಲ ಸ್ಕಿಡ್ ಆಗ್ತಾ ಇರುತ್ತೆ. ಜೀಪ್ ಎಲ್ಲ ಹೋಗ್ಬೋದು, 4 ವೀಲರ್ ಅಲ್ವಾ, ಅದೇನು ಪ್ರಾಬ್ಲಮ್ ಇಲ್ಲ. ಬಟ್ ಬೈಕ್ ಸ್ಕಿಡ್ ಆಗ್ತಾ ಇರುತ್ತೆ. ನೋಡಿ, ಇದೇ ಟಾಪ್ ವ್ಯೂ ಪಾಯಿಂಟ್, ಪಾಟ್ಲೆ ಬೆಟ್ಟದ ವ್ಯೂ ಪಾಯಿಂಟ್. ಇಲ್ಲಿಂದ ಏನ್ ಕಾಣುತ್ತೆ ಅಂದ್ರೆ ಮಳ್ಳಳ್ಳಿ ವಾಟರ್ ಫಾಲ್ಸ್ ಹೋಗ್ಬೇಕಾಗಿತ್ತು, ಆದ್ರೆ ಹೋಗ್ಲಿಲ್ಲ. ಎಷ್ಟು 700 ಸ್ಟೆಪ್ ಇದೆಯಾ? 700 ಸ್ಟೆಪ್ಸ್. 700 ಸ್ಟೆಪ್ ಇದೆ ಅಂತ. ಮೆಟ್ಲುಗಳು ಇಳಿದ್ಬಿಟ್ಟು ಮತ್ತೆ ಹತ್ಬೇಕು. ಅದಕ್ಕೆ ಬವಿನ ಕೈಲಿ ಆಗಲ್ಲ ಅಂತ ಓಡಾಡ್ಬಿಟ್ಟು. ಅಲ್ಲ ನಾ ಹತ್ತೀನಿ. ಇಲ್ಲಿ ನೋಡಲ್ಲಿ ಆ ನದಿ ಅಲ್ಲಿಂದ ಹರ್ಕೊಂಡು ಇಲ್ಲಿ ಬಂದು ಇಲ್ಲಿ ಹರ್ಕೊಂಡು ಹಂಗೋಗಿ ಹಂಗೆ ಹೋಗ್ಬಿಟ್ಟೈತೆ. ಇದ್ ಕಡೆಲ್ಲ ಫುಲ್ಲು ಮೋಡ ಮುಚ್ಕೊಂಡು ಫುಲ್ ನೋಡಿದ್ವಿ ಹೆಂಗ್ ಕಾಣ್ತೈತೆ. ಅದ್ರ ಆಪೋಸಿಟ್ಗಳು ಈ ಕಡೆ ಫುಲ್ ಬಿಸಿಲೈತೆ. ಈ ಕಡೆ ಫುಲ್ ಬಿಸಿಲು.
ಹಿಂಗೈತೆ ಫುಲ್ಲು. ಆದರೆ ಈ ಕಡೆ ಹಂಗೆ ಮೋಡ ಮುಚ್ಕೊಂಡ್ಬಿಟ್ಟಿದೆ ಫುಲ್. ನೋಡು ಯಾವ ಇದು ಮಲ್ಲಳ್ಳಿ ಫಾಲ್ಸಾ? ಮಲ್ಲಳ್ಳಿ ಫಾಲ್ಸ್ ಅದು ನಂಗೆ ವಿವಿದು. ಟಾಪಲ್ಲಿ ಏನಿಲ್ಲ, ಮೇಲಿಂದ ಎಲ್ಲಾ ಬೆಟ್ಟಗಳನ್ನ ನೋಡ್ಬೋದು. ಬೈಕರ್ಸ್ ಏನಂದ್ರೆ ಆಫ್ ರೋಡಿಂಗ್ಗೋಸ್ಕರ ಈ ಪ್ಲೇಸಿಗೆ ಬರ್ತಾರೆ. ನಾವು ಎಲ್ಲ ಬರ್ತಿದ್ರಲ್ಲ ಏನಾರು ಇರ್ಬೋದೇನೋ ಅಂತ ಬಂದ್ವಿ. ಏನು ಇಲ್ಲಿ ಇಲ್ಲ ಅಂದ್ರೂ ವೆದರ್ ಮಾತ್ರ ಸೂಪರ್ ಐತೆ. ಟಾಪ್ ವ್ಯೂ ಇಂದ ಎಲ್ಲಾನು ನೋಡೋದು ಅಂದ್ರೆ ಎಷ್ಟ್ ಚೆನ್ನಾಗಿರುತ್ತಲ್ಲ. ವಾಟರ್ ಫಾಲ್ಸ್ ಕಾಣ್ತಿದೆ, ಬೆಟ್ಟ ಸುತ್ತ ಮಧ್ಯದಲ್ಲಿ ನಾವು, ಎಷ್ಟ್ ಚೆನ್ನಾಗಿರುತ್ತಲ್ಲ ವೆದರ್. ಸಖತ್ ಎಂಜಾಯ್ ಮಾಡಿದ್ವಿ. ಜೀಪಲ್ಲಿ ಇದ್ದವರೆಲ್ಲ ಹೊರಟೋದ್ರು, ನಾವೀಗ ಇಬ್ರೆ ಹೊರಡ್ತಾ ಇದೀವಿ. ಇಲ್ಲಿಂದ ಹೋಗಿ ಏನಾರು ಜಾರ್ ಬಿದ್ರೆ ಫುಲ್ ಪಾತಾಳಕ್ಕೆ ಹೋಗೋದನ್ಸುತ್ತೆ. ನಡ್ಕೊಂಡ್ ಹೋಗ್ತಿದ್ರೇನೆ ಸ್ಕಿಡ್ ಆಗ್ತಿತ್ತು. ಇನ್ನ ಬೈಕ್ ಏನಾದ್ರು ಈ ಜಾಗಕ್ಕೆ ಬಂದಿದ್ರೆ ಹಿಡಿಯೋದಂತೂ ತುಂಬಾ ಕಷ್ಟ ಆಗ್ತಿತ್ತು. ಸ್ಕಿಡ್ ಅಂತೂ ಪಕ್ಕಾ ಆಗ್ತಿತ್ತು. ನಾವ್ ಅದಕ್ಕೆ ಬೇಡ ಬೇಡ ಅಂತ ಅಲ್ಲೇ ನಿಲ್ಲಿಸ್ಬಿಟ್ವಿ. ಅವ್ರು ದಿಲೀಪ್ ಹತ್ತಿಸ್ತೀವಿ ಅನ್ನಕ್ಕೆ, ನಾನ್ ಬೇಡ ಅನ್ನಕ್ಕೆ. ಆಮೇಲೆ ನೀವ್ ಹೋದ್ರೆ ನಾನ್ ಹೆಂಗ್ ಬೆಂಗ್ಳೂರ್ಗೆ ವಾಪಸ್ ಹೋಗ್ಲಿ ಅನ್ಬಿಟ್ಟು ಅಲ್ಲೇ ನಿಲ್ಲಿಸ್ಬಿಟ್ಟು ಹೋಗ್ತಾ ಇದೀವಿ. ಈಗ ಹೋಗ್ಬೇಕಾದ್ರೆ ಇಳಿಸಕ್ಕೆ ಸಿಕ್ಕಾಪಟ್ಟೆ ನನಗ್ ಭಯ ಆಗ್ತಿತ್ತು. ಅವ್ರು ಓಡಿಸ್ತೀನಿ ಅಂತ, ಬಟ್ ನನಗ್ ಭಯ ಆಗ್ತಿತ್ತು. ನೀವೇನಾರು ಕೆಳಗೋಗಿ ಬಿದ್ದೋದ್ರೆ ನಾನ್ ಹೆಂಗ್ ಎತ್ಕೊ ಬರ್ಲಿ ನಿಮ್ ಬೈಕ್ ನ? ಹಂಗಾಗಲ್ಲ, ನಾನು ಒಬ್ಳೇ ಇರೋದು. ಸೊ ನೀವ್ ನಡ್ಕೊಂಡೇ ಬನ್ನಿ ನನ್ ಜೊತೆ ಅಂದ್ಬಿಟ್ಟು ನಾನು ಕರ್ಕೊಂಡ್ ಹೋಗ್ತಾ ಇದೀನಿ. ನಡ್ಕೊಂಡ್ ತಳ್ಕೊಂಡ್ ಬರ್ತಾ ಇದಾರೆ. ಒಬ್ರು ಕುತ್ಕೊಂಡು ಹೋದ್ರೇನೆ ಸ್ಕಿಡ್ ಆಗ್ತಾ ಇತ್ತು. ಅದರಿಂದ ಭವ್ಯ ನಡ್ಕೊಂಡು ಬರ್ತಾ ಇದ್ರು. ನಾನು ಹಂಗೆ ಓಡಿಸ್ಕೊಂಡು ಒಬ್ನೇ ಹೋದೆ. ಈ ತರ ಆಫ್ ರೋಡ್ ಎಲ್ಲ ಸಿಂಗಲ್ ರೈಡರ್ ಹೋದ್ರೆ ತುಂಬಾ ಚೆನ್ನಾಗಿರುತ್ತೆ. ಅಕಸ್ಮಾತ್ ಏನಾದ್ರು ಬೀಳ್ತಾ ಇದೀವಿ ಅಂದ್ರೆ ನೀಟಾಗಿ ಕಾಲ್ ಕೊಟ್ಟು ನಿಂತ್ಬೋದು. ಆದ್ರೆ ಇಬ್ಬರೆಲ್ಲ ಇದ್ರೆ ಕಂಟ್ರೋಲ್ ಮಾಡೋದು ಸಿಕ್ಕಾಪಟ್ಟೆ ಕಷ್ಟ ಆಗುತ್ತೆ. ಸೊ ಅಡ್ವೆಂಚರ್ನ ಎಕ್ಸ್ಪೀರಿಯನ್ಸ್ ಚೆನ್ನಾಗಿತ್ತು. ಸರಿ ಅಂತ ಫುಲ್ಲು ಅಲ್ಲಿ ಸ್ವಲ್ಪ ರೋಡ್ ಇಲ್ಲಿ ಚೆನ್ನಾಗಿರ್ಲಿಲ್ಲ. ಸ್ವಲ್ಪ ಮುಂದೆ ಹೋಗಿ ಸ್ವಲ್ಪ ಇಲ್ಲಿಂದ ರೋಡ್ ಫುಲ್ ಚೆನ್ನಾಗಿತ್ತು. ಅದಕ್ಕೆ ಅಲ್ಲಿ ನಿಲ್ಸ್ಬಿಟ್ಟು ನೋಡ್ದೆ, ಭವ್ಯ ಫುಲ್ಲು ಇನ್ನು ಹಿಂದೆ ಇದ್ಲು. ಸರಿ ಅಂತ ಅದರಿಂದ ಫುಲ್ ಬ್ಯಾಗ್ ಎಲ್ಲ ಬೇರೆ ಇತ್ತು, ಎತ್ಕೊಂಬರಕ್ಕಾಗಲ್ಲ. ಅದಕ್ಕೆ ಹೀರೋ ರೇಂಜಲ್ಲಿ ಹೋಗಿ ನಾನೇ ಎತ್ಕೊಂಬರೋಣ ಬ್ಯಾಗ್ನ ಅಂದ್ಬಿಟ್ಟು ಓಡೋಗಿ ಹಂಗೆ ಒಂದು ಸಾಂಗ್ ಹೇಳಿದೀನಿ, ಬರುತ್ತೆ ಇವಾಗ ನೋಡಿ ಕೇಳಿಸ್ಕೊಳ್ಳಿ ಹಂಗೆ. ಇವಾಗ ಮಳೆ ಬೇರೆ ಬರಂಗಿತ್ತು, ಅದ್ ಬೇರೆ ಭಯ ಆಗ್ತಾ ಇತ್ತು. ಅಲ್ಲಿ ಆ ಪಕ್ಷಿಗಳು ಮತ್ತೆ ಆ ಹುಳಗಳ ಒಂದು ಸೌಂಡ್ ಮಾಡ್ತಾ ಇತ್ತು, ಅದ್ ಕೇಳಿಸ್ಕೊಳಕ್ಕೆ ಭಯಂಕರವಾಗಿತ್ತು. ಅಲ್ಲಿ ಯಾರು ಇತ್ಲ ನಂಬಿಟ್ಟು ನಾ ಎಲ್ಲ ಹೋಗ್ಬಿಟ್ಟಿದ್ರು ಆಲ್ರೆಡಿ. ಸರಿ ನಾವೇ ಲಾಸ್ಟ್ ಇದ್ದಿದ್ದಲ್ಲಿ. ಅಲ್ಲೇ ಸಂಜೆ ಆಗ್ತಾ ಇತ್ತು, ಮತ್ತೆ ನಾವು ಧರ್ಮಸ್ಥಳಕ್ಕೆ ಹೋಗ್ಬೇಕಾಯ್ತು, ಲೇಟ್ ಆಗ್ಬಿಡುತ್ತೆ ಅಂದ್ಬಿಟ್ಟು ಕೆಳಗಡೆ ಹೋದೋ. ಏನಾಯ್ತು ನೋಡಿ, ಇಳಿತೀನಿ. ನೋಡಿ, ನಮ್ಗಿಂತ ಮುಂಚೆ ಬಂದಿದ್ದ ಕಾರ್ಗಳೆಲ್ಲ ಇಲ್ಲೇ ನಿಂತ್ಕೊಂಡ್ಬಿಟ್ಟಿತ್ತು. ನಾವೇನಾಗಿರ್ಬೋದು, ಇಲ್ಲಿ ಯಾವ್ದಾರ ಫಾಲ್ಸ್ ಇರ್ಬೋದು ಚೆನ್ನಾಗಿರೋದು, ಅದಕ್ಕೆ ನಿಲ್ಸ್ಬಿಟ್ಟು ಹೋಗಿದ್ದಾರೆ ಅಂತ ಅನ್ಕೊಂಡು. ಆದ್ರೆ ಇವಾಗ ಸ್ಟಾರ್ಟ್ ಆಯ್ತು ಟ್ವಿಸ್ಟ್. ನೋಡಿ ಏನಂತೆ? ಆ ಎಮ್ಮನೆ ಹಾಕೋತಿರೋದು. ಇಷ್ಟು ಜನ ಹೋಗಿದ್ದಾರೆ ಅಂತ ಫೋನ್ ಮಾಡಿ ಕರ್ಸ್ಕೊಂಡಿದ್ದಾರೆ. ಅದು ಯಾರನ್ನ ಕರೆಸ್ತಾರೆ ಮಾಡ್ತಾರೆ, ಬಿಡಲ್ಲ ಅಂತ. ಅದು ನಿಮಗೆ ವೇಟಿಂಗು ಅವರಲ್ಲಿ. ಹೌದಾ? ಇವಾಗ ಹೇಳ್ತಿದ್ಲು, ಒಂದು ಬೈಕ್ ಹೋಗಿದೆ, ಒಂದು ಲೇಡಿ ಮತ್ತೆ ಒಂದು ಹುಡುಗ. ಅದೇ ಹೋಗೋ ತನಕ ಎಲ್ಲ ಬಿಟ್ಬಿಟ್ಟು ಆಮೇಲೆ ಲಾಸ್ಟ್ ಹೇಳಿದ್ನಂತ ಏನು ನಮ್ಗೆ ಯಾರು ಹೇಳೇ ಇಲ್ಲ. ನಮಗೆ ಎಂಟ್ರಿ ಇಲ್ಲ ಅಂದ್ರೆ ನಾವೇ ಬಿಡ್ತೀವಿ. ಅವರು ಅಮ್ಮ ಹಂಗೆ ಹೇಳ್ತಿದ್ದೆ ಇಲ್ಲಿ ಬೋರ್ಡ್ ಇತ್ತು, ಮಳೆಗಾಲದಿಂದ ಗಾಡಿಗಳ ಮೇಲೆ ಹೋದ್ರೆ ಮಣ್ಣು ಎಲ್ಲ ಕುಸಿಯುತ್ತೆ, ಸವಕಳಿ ಆಗುತ್ತೆ, ಪ್ರವಾಸಿಗರು ಯಾರು ಹೋಗಂಗಿಲ್ಲ, ಮತ್ತೆ ನಮಗೂ ಏನೋ ಪ್ರಾಬ್ಲಮ್ ಆಗಬಾರ್ದು ಅಂತ ಬೋರ್ಡ್ ಇತ್ತು. ಬಟ್ ಅದ್ ಯಾವುದೋ ಮುಂದೆ ಕಾರ್ ನಿಂತ್ಕೊಂಡ್ಬಿಟ್ಟಿತ್ತು, ನಮ್ಗೆ ಕಾಣಲಿಲ್ಲ. ಸೊ ಅದರಿಂದ ಈ ಪನಿಷ್ಮೆಂಟು
ಎಚ್ಚರಿಕೆನೋ ಗೊತ್ತಿಲ್ಲ, ಕರ್ಕೊಂಡು ಬಂದ್ರು 3 ಜೀಪು ನಮ್ಮನ್ನೆಲ್ಲಾರ್ನು. ಇಲ್ಲಿ ಬಂದು ಅದೇ RF ಇದ್ದಾರಲ್ಲ, ಅವ್ರು ಬರ್ಲಿಲ್ಲ, ತುಂಬಾ ಲೇಟ್ ಆಗೋಯ್ತು ಅವ್ರು ಬರೋದು. ಸಿಕ್ಕಾಬಟ್ಟೆ ವೆಯ್ಟ್ ಮಾಡಿಸಿದ್ರು. ಸೊ ಇಲ್ಲಿ ಓಡೆ ತಗೊಂಡು ಡೀಟೇಲ್ಸ್ ಎಲ್ಲ ನಮ್ದು RC ಕಾರ್ಡು, DL, ಆಧಾರ್ ಕಾರ್ಡ್, ಪ್ಯಾನ್ ಎಲ್ಲ ಪ್ರತಿಯೊಂದು ತಗೊಂಡು, ಸಿಗ್ನೇಚರ್ ಎಲ್ಲ ತಗೊಂಡು, ಫೋನ್ ನಂಬರು, ಅಡ್ರೆಸ್ ಎಲ್ಲ ತಗೊಂಡು ವೆಯ್ಟ್ ಮಾಡ್ದು ಒಂದು 4 ಅವರ್ಸ್ ವೆಯ್ಟ್ ಮಾಡಿದೀವಿ. ಇಲ್ಲೇ ಇದ್ದೋ. ಬೆಳಕಿದ್ದು ಫುಲ್ ಕತ್ಲಾಗೋಯ್ತು. ಫಾರೆಸ್ಟ್ ಆಫೀಸರ್ ಬಂದು ನಮಗೆ ಬೈದಿಗೆಲ್ಲ ಕ್ಲಿಕ್ ತಗೊಳಕ್ ಆಗ್ಲಿಲ್ಲ. ಮೊದ್ಲೇ ಭಯ ಆಗೋಗಿತ್ತು, ಅವ್ರು ನಮ್ಮನ್ನ ಅರೆಸ್ಟ್ ಮಾಡ್ಬಿಡ್ತಾರೆ. ಜೊತೆಗೆ FIR ಹಾಕ್ತೀನಿ ಅಂತ ಇದ್ರು. ನಮಗ್ ಬೇರೆ ಭಯ ಆಗ್ತಾ ಇತ್ತು. FIR ಹಾಕಿ ಕೋರ್ಟು ಕೇಸ್ ಅಂತ ಅಲ್ಲಿದಕ್ಕೇನಪ್ಪ ಇದಕ್ಕೆ ಅಂತ, ಯಾಕಾದ್ರೂ ಬಂದ್ವು ಅಂತ ಅನ್ಕೊಂಡ್ಬಿಟ್ಟು ಒಂದ್ಸತಿ. ಫಾರೆಸ್ಟ್ ಆಫೀಸರ್ ಒಬ್ರು ಎಂಪ್ಲಾಯಿದು ಬರ್ಡೇ ಇತ್ತು. ಸೊ ಅವ್ರ ಒಳಗೆ ಸೆಲೆಬ್ರೇಷನ್ ಮಾಡೋ ಗ್ಯಾಪ್ ಅಲ್ಲೇ ನಾವು ಆಚೆ ಫೋಟೋ ತಕೊಳ್ತಾ ಇದ್ವಿ. ಬೆಳಕಿದ್ದು ಕತ್ಲೆ ಹಾಕೋಯ್ತು. ಅಲ್ಲಿರೋರೆಲ್ಲ ಊಟ ಮಾಡ್ದಲೇನೆ ಬಿಸ್ಕೆಟ್ ತಿನ್ಕೊಂಡು ಜೀವನ ಮಾಡ್ತಾ ಇದ್ರು. ಅಲ್ಲಿದ್ದವರೆಲ್ಲ ಆಲ್ಮೋಸ್ಟ್ ಸ್ವಲ್ಪ ಫ್ರೆಂಡ್ಸ್ ಆಗ್ಬಿಟ್ಟಿದ್ರು. ನಾ ವಿಡಿಯೋ ಮಾಡ್ತಿದ್ ನೋಡಿ ಯೂಟ್ಯೂಬ್ ಚಾನಲ್ ಇದೆಯಾ ನಿಮ್ದು ಅಂತ ಕೇಳಿದ್ರು. ಹೌದು ಅಂತ ಹೇಳ್ದು. ಸೊ ಅದನ್ನ ಅವರು ಕೇಳ್ಕೊಂಡು ಎಲ್ಲಾರು ಸಬ್ಸ್ಕ್ರೈಬ್ ಮಾಡ್ಕೊಂಡ್ರು. ಏನ್ ಇನ್ಸ್ಪೆಕ್ಟರ್ ಇನ್ನ ಬಂದಿರಲಿಲ್ಲ. ಅವ್ರು ಬಂದಿದೆ 7:45. ಅವ್ರು ಬಂದು ನಮ್ನೆಲ್ಲ ಒಳಗ್ ಕರೆದ್ಬಿಟ್ಟು ಕೇಳಿದ್ರು, ನೀವ್ ಯಾರು ನ್ಯೂಸ್ ನೋಡೋದಿಲ್ವಾ? ನ್ಯೂಸ್ ಅಲ್ಲಿ ರೀಸೆಂಟ್ ಆಗಿ ಪಾಟ್ಲಾ ಬೆಟ್ಟದಲ್ಲಿ ಒಂದು ಇನ್ಸಿಡೆನ್ಸ್ ನಡೀತು. ಆ ಇನ್ಸಿಡೆನ್ಸ್ ಏನಂತ ಅಂದ್ರೆ ಬೈಕರ್ಸ್ ಮತ್ತೆ ಜೀಪರ್ಸ್ ಜಗಳ ಮಾಡ್ಕೊಂಡಿದ್ರು. ಇದಾದ್ಮೇಲಿಂದ ನಾವ್ ಯಾರನ್ನೂ ಅಲೋ ಮಾಡ್ತಾ ಇಲ್ಲ. ಬೋರ್ಡ್ ಹಾಕಿದೀವಿ, ನೋಡ್ಬೇಕು ಅನ್ನೋ ಸೆನ್ಸ್ ಇಲ್ವಾ ನಿಮ್ಗೆ ಅಂತ ಹೇಳಿದ್ರು. ಎಲ್ಲ ಸಾರಿ ಸರ್, ನಾವು ಬೋರ್ಡ್ ನೋಡಿದ್ರೆ ಹೋಗ್ತಾನೆ ಇರ್ಲಿಲ್ಲ ಸರ್ ಅಂತ ಕೇಳ್ಕೊಂಡ್ವಿ. ಇದು ಒಂದ್ಸಲ ಫಸ್ಟ್ ಟೈಮ್ ಎಕ್ಸ್ಕ್ಯೂಸ್ ಮಾಡಿ ಬಿಡ್ತಾ ಇದೀವಿ. ಇನ್ನೊಂದ್ಸಲ ಯಾವ್ದಾದ್ರು ಬೆಟ್ಟಕ್ಕೆ ಹೋಗೋಕ್ಕಿಂತ ಮುಂಚೆ ಅಕ್ಕಪಕ್ಕ ಯಾರನ್ನಾರು ಕೇಳಿ ಬೆಟ್ಟಕ್ಕೆ ಹೋಗೋದನ್ನ ಅಭ್ಯಾಸ ಮಾಡ್ಕೊಳ್ಳಿ ಅಂತ ಹೇಳಿ ನಮ್ನ ಬಿಟ್ರು. ನೋಡ್ಕೋಬೇಕು. ಅಲ್ಲಿ ಬೋಲ್ಡ್ ಹಾಕಿದ್ದಾರೆ, ಒಡೆ ಎಂಟ್ರಿ ಇಲ್ಲ ಅಂತ. ಸೊ ಬೋಲ್ಡ್ ಇಲ್ಲೇ ಇದ್ದಾಗ ನೋಡ್ಕೊಂಡು ಹೋಗ್ಬೇಕು, ವಿಚಾರಿಸ್ಕೊಂಡು. ಸೊ ನಮ್ಗೆ ಯಾರು ಗೊತ್ತಿರ್ಲಿಲ್ಲ, ಹೋಗ್ಬಿಟ್ಟು ಅಲ್ಲಿ ಬೋಲ್ಡ್ ಇತ್ತು, ಬಟ್ ಅಲ್ಲಿ ಕಾರ್ ಅಡ್ಡ ಇತ್ತು, ನಮ್ಗೆ ಗೊತ್ತಾಗ್ತಿಲ್ಲ. ಹೋಗ್ಬಿಟ್ಟು ನೀನ್ ಮಾಡಿದ ತಪ್ಪು ಅಂತ ನಿಂಗೆ ಅನ್ಸ್ತಾ? ಅಲ್ಲ, ಫಾರೆಸ್ಟ್ ಆಫೀಸರ್ ಆಫೀಸಲ್ಲಿ ಇದ್ದೀವಿ. ಇಲ್ಲೇ ಈ ಆಫೀಸಲ್ಲೇನೆ 4 ಅವರ್ ಇದ್ದೋ ಇಲ್ಲೇನೆ. ಸೊ ಅಲ್ಲಿ ಓಡೇ ಇರೋ ಸ್ಟಾಫ್ ಎಲ್ಲ ಫ್ರೆಂಡ್ಸ್ ಆಗ್ಬಿಟ್ಟಿದ್ರು. ಸೊ ಅವ್ರಿಗೆಲ್ಲ ಬಾಯ್ ಮಾಡಿ ಅಲ್ಲಿಂದ ಹೊರಟೋ. ಜೊತೆ ಬಂದಿದ್ದು 3 ಜೀಪು, 2 ಜೀಪ್ ಆಯೇ ಹೋಗ್ಬಿಟ್ಟಿತ್ತು, ಇನ್ನೊಂದು ಜೀಪ್ ಮಾತ್ರ ಇತ್ತು. ಅವರು ಹೊರಡ್ತಾ ಇದ್ರು. ನಾವು ಫುಲ್ಲು ಇದು ನೀ ಗಾರ್ಡು ಅವೆಲ್ಲ ಹಾಕೊಂಡು ಫುಲ್ಲು ಹ್ಯಾಂಡ್ ಗ್ಲೌಸ್ ಎಲ್ಲ ಹಾಕೊಂಡು ಇಲ್ಲಿಂದ ಆಲ್ರೆಡಿ ಟೈಮ್ ಅಲ್ಲೇ ಇಲ್ಲೇ 8 o'clock ಆಗ್ಬಿಟ್ಟಿತ್ತು. ಇಲ್ಲಿಂದ 150 ಕಿಲೋಮೀಟರ್ ಇತ್ತು ಅನ್ಸುತ್ತೆ ಧರ್ಮಸ್ಥಳಕ್ಕೆ. ಫುಲ್ ಫಾಗ್ ಬೇರೆ. ಟೀ ಕೊಡ್ಸ್ಬೇಕಾದ್ರೆ ಸಿಕ್ಕಾಪಟ್ಟೆ ನಿದ್ದೆ ಬರುತ್ತೆ ನನಗೆ. ಅದು ಕಷ್ಟಪಟ್ಕೊಂಡು ಈ ಹೋಗ್ಬಿಟ್ಟು ಇಲ್ಲಿ ಶಿರಾಡಿ ಘಾಟ್ ಮೇಲೆ ಹೋದ್ವು ನಾವು. ಮಣ್ಣೆಲ್ಲ ಕುಸ್ತಿತ್ತು, ಎಲ್ಲ ಬೆಟ್ಟೆಲ್ಲ ಕುಸ್ತಿತ್ತಲ್ಲ, ಅದೇ ರೋಡ್ ಮೇಲೆ ಹೋಗಿದ್ ನಾವು. ಆದ್ರೆ ಏನೋ ಅಂತ ಟ್ರಾಫಿಕ್ ಏನ್ ಇರ್ಲಿಲ್ಲ, ಏನೋ ಗಾಡಿಗಳು ಬಿಡಲ್ಲ ಅಂತ ಹೇಳ್ತಾ ಇದ್ರು. ಏನಿಲ್ಲ, ಎಲ್ಲ ಕ್ಲಿಯರ್ ಮಾಡಿದ್ರೆ ಎಲ್ಲ ಆಲ್ರೆಡಿ. ಸೊ ನಾವ್ ಹಿಂಗೆ ಹೋದೋ. ಬೆಟ್ಟ ಫುಲ್ ಕುಸ್ತಿತ್ತಲ್ಲ, ಆ ಮಣ್ಣೆಲ್ಲ ಬಂದಿತ್ತಲ್ಲ, ಅದೇ ಇಲ್ಲಿಂದ ನಾವು ಹೋಗಿದ್ ನಾವು. ಆದ್ರೆ ಮಣ್ಣೆಲ್ಲ ಫುಲ್ ಕ್ಲಿಯರ್ ಮಾಡಿದ್ರು ಆಲ್ರೆಡಿ. ಅದು ಇನ್ನು ಸ್ವಲ್ಪ ಇತ್ತು ಅನ್ಸುತ್ತೆ, ಕ್ಲಿಯರ್ ಮಾಡ್ತಾ ಇದ್ರು. ಸೊ ಅಂತ ಏನು ಟ್ರಾಫಿಕ್ ಜಾಮು ಇಲ್ಲಾಂದ್ರೆ ಗಾಡಿಗಳೇನು ಸ್ಟಾಪ್ ಮಾಡಿದ್ರು ಆತರ ಏನು ಇರಲಿಲ್ಲ. ಬಿಸಿಲಘಾಟ್ ಮೇಲೆ ಹೋಗ್ಬೋದಾಗಿತ್ತು, ಬಟ್ ಅಲ್ಲಿ ಯಾರು ಜಾಸ್ತಿ ಓಡಾಡದ, ಬೈಕಲ್ಲಿ ಗಾಡಿಗಳು ಓಡಾಡದ, ಸೇಫ್ಟಿ ಇರಲ್ಲ ಅಂದ್ಬಿಟ್ಟು ಪೊಲೀಸರು ಹೇಳಿದ್ರು ಈ ರೂಟಲ್ಲಿ ಹೋಗಿ ಅಂತ. ಸರಿ ಅಂತ ನಾವು ಈ ರೂಟ್ ಮೇಲೆ ಹೋದೋ. ಆದ್ರೂ ಸಿಕ್ಕಾಪಟ್ಟೆ ಲಾರಿಗಳು, ಬಸ್ಗಳು, ಯಪ್ಪ ಹೆವಿ ಕಷ್ಟ ಈ ರೋಡಲ್ಲಿ ಹೋಗೋದಕ್ಕೆ. ಅಂತೂ ಇಂತೂ ಬಂದೋ. ಅಲ್ಲಿಂದ ನಾವು 2 ಅವರ್ಸ್ಗೆಲ್ಲ ನಾವು ಧರ್ಮಸ್ಥಳ ರೀಚ್ ಆಗ್ಬಿಟ್ಟ ಕೊನೆಗೂ. ಹೊಟ್ಟೆ ಬೇರೆ ಸಿಕ್ಕಾಪಟ್ಟೆ ಸಿದ್ದಿತ್ತು. ನನಗಂತೂ ನಿದ್ದೆ ಎಳಿತಾಯ್ತು. ನನ್ಗೆ ಆ ಧೂಳ್ಗೆ ಆ ಹೆಲ್ಮೆಟ್ ಗ್ಲಾಸ್ ಬೇರೆ ಆಗ್ಲಿಲ್ಲ ನನ್ನ ಕೈಲಿ. ಸೊ ಆ ಹೆಲ್ಮೆಟ್ ಗ್ಲಾಸ್ ತೆಗ್ದಿರೋದ್ರಿಂದ ಕಣ್ಣೆಲ್ಲ ಫುಲ್ ಸಿಕ್ಕಾಪಟ್ಟೆ ಉರಿತಾಯ್ತು ನನಗೆ. ಕೊನೆಗೂ ಧರ್ಮಸ್ಥಳಕ್ಕೆ ಬಂದ್ವಿ. ಟೈಮ್ 10 ಗಂಟೆ ಆಗಿದೆ ನೋಡಿ. ನಾನು ಫಸ್ಟ್ ಟೈಮು ಅಪ್ಪ ಅಮ್ಮ ಜೊತೆ ಅಲ್ಲದೆ ನಾನು ಬಂದಿರೋದು. ಅದು ನಾನು ಹೆಂಡತಿನ ಕರ್ಕೊಂಡು ಬೈಕಲ್ಲಿ ಫಸ್ಟ್ ಟೈಮ್ ಬಂದಿರೋದು. ನಾನು ಚಿಕ್ಕ ವಯಸ್ಸಲ್ಲಿ ಬಂದಿದ್ದೀನಿ, ನೆನಪಷ್ಟೇ ನನಗೆ. ಅದಾದಮೇಲೆ ನಾನು ಇವತ್ತೇ ಬಂದಿರೋದು ಧರ್ಮಸ್ಥಳಕ್ಕೆ. ನನಗಂತೂ ಫುಲ್ ಖುಷಿ. ಜೊತೆ ಹೊಟ್ಟೆ ಬೇರೆ ತುಂಬ ಹಸಿತಾಯಿತು. ಫಸ್ಟು ಹೋಗಿ ಊಟ ಮಾಡಿಕೊಂಡು ನಾವಿನ್ನೂ ರೂಮು ಇನ್ನೂ ನೋಡಿರಲಿಲ್ಲ ಎಲ್ಲಿದೆ ಅಂತ.
ಸೊ ಇಲ್ಲಿ ಹೋಗಿ ಕೇಳ್ಕೊಂಬಂದೆ ಆಲ್ರೆಡಿ ನಾನು. ಸೊ ಅಲ್ಲಿ ರೂಮ್ಸ್ ಇಲ್ಲ, ಮುಂದೆ ಹೋಗಿ ಅಂತಂದ್ರು. ಸೊ ಊಟ ಮುಗಿಸ್ಕೊಂಡು ಅಲ್ಲಿ ಹೋಗೋಣ ಅಂತ ಹೊರಟು ಸಕಲೇಶ್ಪುರದಿಂದ ನಾನ್ ಸ್ಟಾಪ್ ಧರ್ಮಸ್ಥಳಕ್ಕೆ ಬಂದಿದ್ದೀವಿ. ಗಾಡಿ ಫುಲ್ ಗಲೀಜಾಗಿದೆ. ನಮ್ಮ ಬಟ್ಟೆಗೆಲ್ಲ ಕೊಚ್ಚೆ ರಚ್ಚು ಎಲ್ಲ ಆರ್ಬಿಟ್ಟಿತ್ತು. ಹೆಲ್ಮೆಟ್ಗೂ ಕೂಡ ಆರೈತೆ. ನಮ್ಗೆ ಅಷ್ಟು ಗೊತ್ತಾಗಿಲ್ಲ. ಆಮೇಲೆ ನಾವು ಇಳಿದ್ಮೇಲೆ ಬೆಳಕಕ್ಕೆ ಬಂದಮೇಲೆ ಗೊತ್ತಾಗಿದೆ ಇಷ್ಟೊಂದು ಗಲೀಜಾಗಿದೆ ಅಂತ. ಫುಲ್ ಗಾಡಿ ಫ್ರಂಟ್ ನೋಡಿ ಹೆಂಗಾಗಿದೆ. ಏನು ಹೇಳೋದು, ಕಷ್ಟಪಟ್ಟು ಗಾಡಿ ಓಡ್ಸ್ಕೊಂಡು ಬಂದಿದ್ದೀನಿ. 2 ವಾರ ಬಂದಿದ್ದೀನಿ ಅಲ್ಲಿಂದ. ಗಾಡಿ ಅಂತೂ ಈ ರೇಂಜ್ ಆಗೈತೆ. ಊಟ ಮಾಡಿಬಿಟ್ಟು ಮಲ್ಕೊಬಿಡೋಣ. ಇನ್ನು ಮುಂದಿದ್ದು ಸೊ ಅನ್ನ ಸಾಂಬಾರು ಬಜ್ಜಿ ಅನ್ನ ಸಾಂಬಾರು ಊಟ ಮಾತ್ರ ಸೂಪರ್ ಆಗಿತ್ತು. ಹೊಟ್ಟೆ ಹಸ್ತಿದ್ಕು ಆ ಊಟ ಹೊಟ್ಟೆ ತುಂಬ ತಿಂದು ರೂಮ್ ಬುಕ್ ಮಾಡ್ಕೊಂಡು ರೂಮಿಗೆ ಬಂದ್ವಿ. ಇವತ್ತಾಗಿದ್ದ ಎಕ್ಸ್ಪೀರಿಯನ್ಸ್ನ ನಾವು ಯಾವತ್ತೂ ಮರೆಯೋದಿಲ್ಲ. ಯಾವುದಾದ್ರೂ ಟ್ರಿಪ್ಪಿಗೆ ಹೋಗೋಕ್ಕಿಂತ ಮುಂಚೆ ಪ್ಲಾನ್ ಮಾಡ್ಕೊಂಡು ಹೋಗಿ, ಇಲ್ಲ ನಮ್ಮ ಹಾಗೆ ಈ ಥರ ಪ್ರಾಬ್ಲಮ್ಸ್ನ ಫೇಸ್ ಮಾಡಬೇಕು. ಐ ಹೋಪ್ ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿರುತ್ತೆ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ವಿ ಮೀಟ್ ಯು ಆನ್ ನೆಕ್ಸ್ಟ್ ವ್ಲಾಗ್. ಬಾಯ್.